ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್ 24/7. ಬಿಗ್ ಡಿಬೇಟ್ಗೆ ಸ್ವಾಗತ. ನಾನು ಅಮಿತ್ ಪಾಳ್ಯ. ನಮ್ಮ ಇವತ್ತು ಬಿಗ್ ಡಿಬೇಟ್ ಸಬ್ಜೆಕ್ಟ್ನಲ್ಲಿ ಈಗಾಗಲೇ ರಾಜ್ಯ ರಾಜಕಾರಣದಲ್ಲಿ ಚುನಾವಣೆಗೆ ಬೇಕಾದಷ್ಟು ಸಿದ್ಧತೆಗಳು ಎಲ್ಲ ಪಕ್ಷಗಳಿಂದಲೂ ಕೂಡ ನಡೀತಾ ಇದೆ. ಇದಕ್ಕೆ ಪೂರಕ ಎಂಬಂತೆ ರಾಷ್ಟ್ರೀಯ ಇಂಗ್ಲಿಷ್ ವಾಹಿನಿಯೊಂದು ಒಂದು ಸರ್ವೆ ಮಾಡಿದೆ. ಆ ಸರ್ವೆಯ ಪ್ರಕಾರ ರಾಜ್ಯದಲ್ಲಿ ಯಾವ್ಯಾವ ಪಕ್ಷಗಳು ಎಷ್ಟೆಲ್ಲ ಸ್ಥಾನ ಗಳಿಸಬಹುದು ಅನ್ನೋದ್ರ ಬಗ್ಗೆ ಒಂದು ಪ್ರಿಡಿಕ್ಷನನ್ನು ಆ ವಾಹಿನಿ ತನ್ನದಾದ ರೀತಿಯಲ್ಲಿ ಮಾಡಿದೆ. ಇದನ್ನೇ ಆಧಾರವಾಗಿ ಇಟ್ಕೊಂಡು ನಾವಿವತ್ತು ನಮ್ಮ ಸ್ಟುಡಿಯೋದಲ್ಲಿ ಗಣ್ಯ ಅತಿಥಿಗಳ ಜೊತೆ ಎಲ್ಲ ಪಕ್ಷದ ಪ್ರಮುಖರ ಜೊತೆನೂ ಕೂಡ ಚರ್ಚೆ ಮಾಡ್ತಾ ಇದ್ದೀನಿ ಇವತ್ತಿನ ಬಿಗ್ ಡಿಬೇಟ್ನಲ್ಲಿ. ನಾನು ಬಿಗ್ ಡಿಬೇಟ್ನಲ್ಲಿ ಇವತ್ತು ನನ್ನ ಜೊತೆ ಇರುವ ಗಣ್ಯ ಅತಿಥಿಗಳನ್ನ ಮೊದಲು ಪರಿಚಯ ಮಾಡ್ಕೊಡ್ತೀನಿ. BJP ಮುಖಂಡರಾದಂಥ ಶಿವನಗೌಡ ನಾಯಕ್ ನಮ್ಮ ಜೊತೆ ಇದ್ದಾರೆ. ಶಿವನಗೌಡ ನಮ್ಮ ಸ್ಟುಡಿಯೋಕ್ಕೆ ಸ್ವಾಗತ. ಕಾಂಗ್ರೆಸ್ ಮುಖಂಡರಾದ HM ರೇವಣ್ಣವರು ಇದ್ದಾರೆ. ರೇವಣ್ಣವ್ರ ಸ್ಟುಡಿಯೋಕ್ಕೆ ಸ್ವಾಗತ. JDS ಮುಖಂಡರಾದ ಬಸವನಗೌಡ ಪಾಟೀಲ್ ಯತ್ನಾಳ್ ಇದ್ದಾರೆ. ಯತ್ನಾಳ್ ಅವರ ಸ್ಟುಡಿಯೋಕ್ಕೆ ಸ್ವಾಗತ. JDU ಮುಖಂಡ ನಾಡಗೌಡರು ಇದ್ದಾರೆ. ನಾಡಗೌಡರ ನಮ್ಮ ಸ್ಟುಡಿಯೋಕ್ಕೆ ಸ್ವಾಗತ. ನಮ್ಮ ಜೊತೆ ಕನ್ನಡಪ್ರಭದ ಸಹಾಯಕ ಸಂಘದ ತ್ಯಾಗರಾಜ್ ಇದ್ದಾರೆ. ತ್ಯಾಗರಾಜ್ ಸ್ಟುಡಿಯೋಕ್ಕೆ ಸ್ವಾಗತ. ಸೊ ನಿಮ್ಮ ಜೊತೆ ಚರ್ಚೆ ಆರಂಭ ಮಾಡೋದಕ್ಕಿಂತಲೂ ಮೊದಲು ಮಾಧ್ಯಮದಲ್ಲಿ ಅಂದರೆ ಖಾಸಗಿ ವಾಹಿನಿಯಲ್ಲಿ ಬಂದಂಥ ಆ ಸರ್ವೆ ಏನು, ಜೊತೆಗೆ ಯಡಿಯೂರಪ್ಪನವರ ಸ್ಥಿತಿಗತಿಗಳೇನು, ಬೇರೆ ಪಕ್ಷಗಳ ಸ್ಥಿತಿಗತಿಗಳೇನು ಈ ರಾಜ್ಯದಲ್ಲಿ ಅನ್ನೋದ್ರ ಬಗ್ಗೆ ಆ ಸರ್ವೆ ಏನೇನು ಹೇಳುತ್ತೆ ಅನ್ನೋದನ್ನು ಒಂದು ವರದಿಯಲ್ಲಿ ನೋಡೋಣ. ಆ ವರದಿಯ ನಂತರ ಚರ್ಚೆ ಮಾಡೋಣ. ಆನೆ ನಡೆದದ್ದೇ ದಾರಿ ಅಂತಾರಲ್ಲ, ಹಾಗೇ ಇದ್ದವರು ಮಾಜಿ ಸಿಎಂ ಯಡಿಯೂರಪ್ಪ. ಸಿಎಂ ಆದ ಬಳಿಕ BSY ಆಡಳಿತ ಬಲು ಜೋರಾಗಿಯೇ ಇತ್ತು. 10 ಹಲವು ಯೋಜನೆಗಳನ್ನು ಜಾರಿಗೆ ತಂದು ಸೈ ಎನಿಸಿಕೊಂಡ್ರು. ಆದರೆ ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ ಹಾಗೂ ಭಿನ್ನಮತೀಯ ಚಟುವಟಿಕೆಗಳು ಮಾಜಿ ಸಿಎಂಗೆ ಮುಳ್ಳಿನ ಹಾಸಿಗೆಯಾಗಿದ್ವು. ಇಷ್ಟೆಲ್ಲ ರಗಳೆ ರಾಮಾಯಣದಿಂದಾಗಿ ಯಡಿಯೂರಪ್ಪ ಮುಖ್ಯಮಂತ್ರಿ ಕುರ್ಚಿಯನ್ನೇ ಕಳೆದುಕೊಂಡ್ರು. ಆದರೂ ರಾಜ್ಯದಲ್ಲಿ ಯಡಿಯೂರಪ್ಪ ಹವಾ ಕಡಿಮೆಯಾಗಿಲ್ಲ. BSY ಅಂದ್ರೆ ಬಿಜೆಪಿ, ಬಿಜೆಪಿ ಅಂದ್ರೆ BSY ಎನ್ನುವಂತಹ ವಾತಾವರಣ ಇದೆ. ಬಿಜೆಪಿಗೆ ಯಡಿಯೂರಪ್ಪನವರೇ ಅನಿವಾರ್ಯವಾಗಿದ್ದಾರೆ ಅಂತ NDTV ತನ್ನ ಸಮೀಕ್ಷೆಯಲ್ಲಿ ಹೇಳಿದೆ. ಆದರೆ ತಕ್ಷಣ ಚುನಾವಣೆ ನಡೆದರೆ ಬಿಜೆಪಿಗೆ ಕಷ್ಟ ಅಂತ ಸಮೀಕ್ಷೆ ತಿಳಿಸಿದೆ. ಒಂದು ವೇಳೆ ಈಗ ಚುನಾವಣೆ ನಡೆದರೆ ಬಿಜೆಪಿಗೆ ಭಾರೀ ನಷ್ಟವಾಗೋದು ಕಟ್ಟಿಟ್ಟ ಬುತ್ತಿ. 2009ರ ಲೋಕಸಭಾ ಚುನಾವಣೆಯಲ್ಲಿ 19 MP ಸೀಟುಗಳನ್ನು ಗೆದ್ದಿದ್ದ ಬಿಜೆಪಿ ಮಧ್ಯಂತರ ಚುನಾವಣೆ ನಡೆದರೆ 12ರಲ್ಲಷ್ಟೇ ಗೆಲ್ಲಲಿದೆ, 7 ಸ್ಥಾನ ಕಳೆದುಕೊಳ್ಳಲಿದೆಯಂತೆ. ಇನ್ನು 6 ಸ್ಥಾನ ಗೆದ್ದಿದ್ದ ಕೈಪಾಳೆಯ 11ರಲ್ಲಿ ಗೆಲುವು ಸಾಧಿಸಲಿದೆ. ಅದೇ ರೀತಿ 3 ಸ್ಥಾನ ಗೆದ್ದಿದ್ದ JDS 5ರಲ್ಲಿ ಗೆಲ್ಲಲಿದೆ ಅಂತ NDTV ತನ್ನ ಸಮೀಕ್ಷೆಯಲ್ಲಿ ಹೇಳಿದೆ. ಹಾಗಾಗಿ ಬಿಜೆಪಿಗೆ BSY ಅನಿವಾರ್ಯವಾಗಿದ್ದಾರೆ. ಒಂದು ವೇಳೆ BSY ಇಲ್ಲದಿದ್ದರೆ ಬಿಜೆಪಿಯೇ ಇಲ್ಲ ಅಂತ 82% ಮಂದಿ ಅಭಿಮತ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ವಿಷಯವೆಂದರೆ ಬಿಜೆಪಿಯ ಪ್ರತಿ 3 ಮತದಾರರಲ್ಲಿ ಒಬ್ಬರು ಯಡಿಯೂರಪ್ಪನವರು ಹೊಸ ಪಕ್ಷ ಕಟ್ಟಬೇಕು ಎನ್ನುವ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೇನೆ ಯಡಿಯೂರಪ್ಪನವರನ್ನ ಬಿಜೆಪಿ ಪಕ್ಷ ಸರಿಯಾಗಿ ನಡೆಸಿಕೊಳ್ಳುತ್ತಿಲ್ಲ ಅಂತ ಬಿಜೆಪಿಯ ಪ್ರತಿ 2 ಮತದಾರರಲ್ಲಿ ಒಬ್ಬರು ಅಭಿಮತ ವ್ಯಕ್ತಪಡಿಸಿದ್ದಾರೆ ಅನ್ನೋದು ಸಮೀಕ್ಷೆಯಿಂದ ತಿಳಿದು ಬಂದಿದೆ. ಇನ್ನು ಈ ಸಮೀಕ್ಷೆ ಬಗ್ಗೆ ಮೈಸೂರು ಜಿಲ್ಲೆ ನಂಜನಗೂಡಿನಲ್ಲಿ ಪ್ರತಿಕ್ರಿಯೆ ನೀಡಿರುವ ಯಡಿಯೂರಪ್ಪ, ಈ ಸಮೀಕ್ಷೆಯನ್ನ ನೋಡಿಯಾದರೂ ಹೈಕಮಾಂಡ್ ಕಣ್ ತೆರೆಯಲಿ ಅಂತ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ್ದಾರೆ. ಕೇಂದ್ರ ನಾಯಕರು ತಮ್ಮ ತಪ್ಪುಗಳನ್ನು ತಿದ್ದಿಕೊಂಡು ಈಗಾಗಿರುವ ಲೋಪದೋಷಗಳನ್ನು ಸರಿಪಡಿಸಲಿ ಎಂದಿದ್ದಾರೆ. ಇವತ್ತು ನನ್ನ ಅಧಿಕಾರ ಕಳ್ಕೊಂಡು 1 ವರ್ಷ ಆದ್ಮೇಲೂ ಸಹ, 3ನೇ ಮುಖ್ಯಮಂತ್ರಿಗಳನ್ನ ಕಂಡ ಮೇಲೂ ಸಹ
ನಮ್ಮ BJP ಕಾರ್ಯಕರ್ತರು ನನ್ನ ಬಗ್ಗೆ ಅದೇ ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ ಅನ್ನೋಂಥದ್ದು. ಇದು ನನಗೆ 3 ವರ್ಷ 3.25 ವರ್ಷ ಮುಖ್ಯಮಂತ್ರಿಯಾಗಿ ವಿರೋಧ ಪಕ್ಷ ನಾಯಕನಾಗಿ ಮಾಡಿದಂಥ ಸೇವೆಗೆ ಜನ ಇನ್ನು ನನ್ನ ಗುರುತಿಸಿದ್ದಾರೆ ಅನ್ನೋದಕ್ಕೆ ಇದಕ್ಕಿಂತ ಒಂದು ಉದಾಹರಣೆ ಬೇಕಿಲ್ಲ. ಇದನ್ನು ನಮ್ಮ ರಾಷ್ಟ್ರೀಯ ನಾಯಕರು ಅರ್ಥ ಮಾಡಿಕೊಂಡು ಇವತ್ತು ಈ ಒಂದು ಈಗಲಾದರೂ ಇದನ್ನು ಅರ್ಥ ಮಾಡಿಕೊಂಡು ಅದನ್ನು ಸರಿಪಡಿಸುವಂಥ ಒಂದು ನಿರ್ಧಾರವನ್ನು ಕೇಂದ್ರದ ನಾಯಕರು ತಗೊಂಡ್ರೆ ಬಹುಶಃ ಸಮೀಕ್ಷೆ ಮಾಡೋದಕ್ಕೂ ಸಾರ್ಥಕ ಆಗುತ್ತೆ. ಒಟ್ಟಾರೆ ಯಡಿಯೂರಪ್ಪ ಅಧಿಕಾರ ಕಳೆದುಕೊಂಡರೂ ಈಗಲೂ ಅವರ ವರ್ಚಸ್ಸು ಮಾತ್ರ ಕಡಿಮೆಯಾಗಿಲ್ಲ. ಬಿಜೆಪಿ ಕೇಂದ್ರದ ನಾಯಕರು ಬಿಎಸ್ವೈಗೆ ಜವಾಬ್ದಾರಿ ಕೊಡ್ತಾರಾ ಅಥವಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಸಮೀಕ್ಷೆಯ ಒಂದು ಭಾಗ. ಈ ಸಮೀಕ್ಷೆಯಲ್ಲಿ ಏನೆಲ್ಲ ಇದೆ ಅನ್ನೋ ಅಂಶಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಇದ್ರ ಬಗ್ಗೆ ಮಾತಾಡೋದಕ್ಕೆ ಅತಿಥಿಗಳನ್ನ ನಾಗಲೇ ಪರಿಚಯ ಮಾಡಿದೆ. ನಾಡಗೌಡ್ರೆ, ಹಿರಿಯರು ತಾವಿದ್ದೀರಿ, ಸಮೀಕ್ಷೆಯನ್ನು ನೋಡಿದಿರಿ, ರಾಜ್ಯ ರಾಜಕಾರಣದ ಸ್ಥಿತಿಗತಿಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ, ಏನಂತೀರಿ ತಾವು? ಅಲ್ಲ, ಈ ಸಮೀಕ್ಷೆ ಒಂದು ಪ್ರಿಲಿಮಿನರಿ ಸಮೀಕ್ಷೆ. ಇದೇ ಸಮೀಕ್ಷೆ ಫೈನಲ್ ಅಂತ ಹೇಳೋಕ್ಕಾಗಲ್ಲ. ಅವರು BJP ಕಾರ್ಯಕರ್ತರಿಗೆ ಕೇಳಿದ್ದಾರೆ. BJP ಕಾರ್ಯಕರ್ತರು ಯಡಿಯೂರಪ್ಪ ಅವರಿಗೆ ಅನ್ಯಾಯ ಮಾಡಿದ್ದಾರೆ ಅಂತ ಒಂದು 50% BJP ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಅವರು ಹೊಸ ಪಕ್ಷ ಕಟ್ಟಬೇಕಂತ BJP ಕಾರ್ಯಕರ್ತರಲ್ಲಿ 3ರಲ್ಲಿ ಒಬ್ಬರು ಹೇಳ್ತಾ ಇದ್ದಾರೆ. ಅಲ್ಲಿಂದ ಈ ಸೀಟ್ ಹಂಚಿಕೆಗಳನ್ನು ಮಿಡ್ ಟರ್ಮ್ ಪಾರ್ಲಿಮೆಂಟ್ ಇಲೆಕ್ಷನ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹೌದು, ಮಿಡ್ ಟರ್ಮ್ ಪಾರ್ಲಿಮೆಂಟ್ ಮಧ್ಯಂತರ ಚುನಾವಣೆ ಆಯಿತು, ಮಿಡ್ ಟರ್ಮ್ ಪಾರ್ಲಿಮೆಂಟ್ ಇಲೆಕ್ಷನ್ ಆದರೆ ಅನ್ನುವಂಥ ಇದರಲ್ಲಿದೆ. ಕರ್ನಾಟಕ ರಾಜ್ಯದಲ್ಲಿ ಇನ್ನು ಒಂದು 7 ತಿಂಗಳಲ್ಲಿ ಅಸೆಂಬ್ಲಿ ಇಲೆಕ್ಷನ್ ಬರ್ತದೆ. ಹೌದು. ಸೊ ಅಸೆಂಬ್ಲಿ ಇಲೆಕ್ಷನ್ನು 7 ತಿಂಗಳದ ಬರೋದಿದ್ರೆ ಪಾರ್ಲಿಮೆಂಟ್ ಇಲೆಕ್ಷನ್ ಜೊತೆ ಅದು ಕೊಡ್ತದೆ. ಸೊ ಲೋಕಲ್ ಇಲೆಕ್ಷನ್ ಆಲ್ಸೋ ಸ್ಟಾರ್ಟ್ ಪ್ಲೇಯಿಂಗ್ ರೋಲ್. ಸೊ ಅವನ್ನೆಲ್ಲ ವಿಚಾರ ಮಾಡಿ ಡಿಸ್ಕಷನ್ ತಗೋ. ಬಟ್ ಇದು ಪ್ರಿಲಿಮಿನರಿ TV ಚಾನಲ್ದವರು ತಮ್ಮದೇ ಆದಂಥ ಒಂದು ಸಮೀಕ್ಷೆಗಳನ್ನು ಅವಾಗ ಮಾಡ್ತಾ ಇರ್ತಾರೆ. ಇದಕ್ಕಿಂತ ಮುಂಚೆ ಮೂಡ್ ಆಫ್ ದ ಕಂಟ್ರಿ ಅಂತೂ ಅನೌನ್ಸ್ ಆಯಿತು. ರಾಷ್ಟ್ರದಲ್ಲಿ ಮೂಡ್ ಏನಿದೆ ಜನರದು, ಮಾಧ್ಯಮನೂ ಕೂಡ ಜನಗಳನ್ನು ಮಾತಾಡಿಸಿ ಇದನ್ನ ಈ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಮಾಧ್ಯಮದ ಅಭಿಪ್ರಾಯ ಏನಲ್ಲ ಇದು. ಅಲ್ಲ, ಎಗ್ರೀಡ್. ಇದು ಸಿಚುವೇಶನ್ ನೋಡ್ಬೇಕಲ್ಲ. ಸಿಚುವೇಶನ್ ಇಲ್ಲಿ ಇನ್ನೂ ಬೇರೆ. ಅಸೆಂಬ್ಲಿ ಎಲೆಕ್ಷನ್ ಕೂಡಿದ್ರೆ ಇಟ್ ವಿಲ್ ಬಿ ಹೂ ವಿಲ್ ಬಿ ದ ಚೀಫ್ ಮಿನಿಸ್ಟರ್, ಹೂ ಇಸ್ ಗೋಯಿಂಗ್ ಟು ದ ಚೀಫ್ ಮಿನಿಸ್ಟರ್ ಆಫ್ JDS, BJP, ಕಾಂಗ್ರೆಸ್, ಇವೆಲ್ಲ ಡಿಸ್ಕಷನ್. ವಾಟ್ ಅಬೌಟ್ ಅದರ್ ಪಾರ್ಟೀಸ್? ವಾಟ್ ಈಸ್ ದ ಇಫೆಕ್ಟ್ ಆಫ್ ರಾಮುಲು ಹೊರಗೆ ಬಂದಿದ್ದಾರೆ, ಅವ್ರ ಇಫೆಕ್ಟ್ ಏನು? ದಿಸ್ ಆಲ್ ಹ್ಯಾಸ್ ಗಾಟ್ ಪ್ಲೆಂಟಿ ಆಫ್ ಥಿಂಗ್ಸ್ ಟು ಬಿ ಡಿಸ್ಕಸ್. ಇದೊಂದು ಪ್ರಿಲಿಮಿನರಿ ಡಿಸ್ಕಷನ್ ಅವ್ರ TV ಚಾನಲ್ದವ್ರು ಮಾಡ್ತಾ ಇರ್ತಾರೆ. ಅವಾಗ ಮಾಡ್ಕೊಂಡು ಅದನ್ನ ಪಬ್ಲಿಕ್ ತಿಳಿಸುವಂಥದ್ದು ಅವ್ರ ಜವಾಬ್ದಾರಿ ಇದೆ, ಅದನ್ನ ಮಾಡಿದ್ದಾರೆ. BJP ಮುಖಂಡರು ಏನಂತಾರೆ ನೋಡೋಣ. ಶಿವನಗೌಡರು ಏನಂತೀರಿ? ಈಗ ನೋಡಿ, ಈ ರಾಜ್ಯದ ಮತದಾರರಲ್ಲಿ ಅಭಿಪ್ರಾಯ ಏನಿದೆ ಅನ್ನತಕ್ಕಂಥ ಈ ರಾಜ್ಯದ BJP ಮತದಾರರಲ್ಲಿ ಏನು ಅಭಿಪ್ರಾಯ ಇದೆ, ನಂಬರ್ ಆಫ್ 82%, ಅವರ ಅಭಿಪ್ರಾಯವನ್ನು ಅತ್ಯಂತ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಇದು ಒಂದು ರೀತಿಯಲ್ಲಿ ಈ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ರೀತಿ ಬೆನ್ನು ತಟ್ಟುವಂಥ ರೀತಿಯಲ್ಲಿ ಒಂದು ಅಭಿಪ್ರಾಯ ಬಂದಿದೆ. ಇದು ಇವತ್ತು ವರದಿ ಕೂಡ ನಾವು ಬೆಳಿಗ್ಗೆ ಅವಲೋಕನ ಮಾಡಿದಾಗ ಎಂಥ ಒಂದು ಒಳ್ಳೆ ರೀತಿಯಲ್ಲಿ ವರದಿ ಬಂದಿದೆ ಅಂದರೆ, ಈ ರಾಜ್ಯದಲ್ಲಿ ಯಾರು ಅಭಿವೃದ್ಧಿ ಮಾಡಲಿಕ್ಕೆ ಭಾಳ ದಿಟ್ಟ ಹೆಜ್ಜೆಯನ್ನು ಇಟ್ಟು ಮುಂದೆ ಹೋಗ್ತಾ ಇದ್ದಾರೆ ಅಂಥವ್ರಿಗೆ ಇವತ್ತು ಮತದಾರರು ನಿಮ್ಮ ಪರವಾಗಿದ್ದೇವೆ. ನೀವು ಅಲ್ಲ, ಒಳ್ಳೆ ರೀತಿ ಅಂದರೆ ಯಾವ ರೀತಿ ವಿಶ್ಲೇಷಣೆ ಯಡಿಯೂರಪ್ಪ ಅವ್ರಿಗೆ ಪೂರಕವಾಗಿದೆ? ಪೂರಕವಾಗಿ ಯಡಿಯೂರಪ್ಪ ಅವರು ಪುನಃ ಈ ರಾಜ್ಯದಲ್ಲಿ ಒಂದು ಅಧಿಕಾರಕ್ಕೆ ಬರ್ಬೇಕು ಅನ್ನೋಂಥ ರೀತಿಯಲ್ಲಿ, ಆಮೇಲೆ ಯಡಿಯೂರಪ್ಪ ಅವರಿಗೆ ಬೆಂಬಲಾರ್ಥವಾಗಿ ಇಡೀ ಸಾಮೂಹಿಕವಾಗಿ BJP ಮತದಾರರಲ್ಲಿ 82% ಅಂದರೆ ಭಾಳ ಒಂದು ದೊಡ್ಡ ಮಟ್ಟದ ಅಭಿಮತ ಇದು. ಇದು ಏನು ಜನ ಕೊಟ್ಟಿರ್ತಕ್ಕಂಥ ಅಭಿಮತವನ್ನು ಇವತ್ತು ನಾವು ಸ್ವಾಗತ ಮಾಡಬೇಕಾಗ್ತದೆ. ಇದು ಒಂದು ರಾಜ್ಯದಲ್ಲಿ ಒಂದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು. ಬಹುತೇಕ ಈ ಒಂದು ಅಭಿಮತದಿಂದ ಬೇರೆಯವ್ರಿಗೆ ನೋವಾಗ್ಬೋದು. ಯಡಿಯೂರಪ್ಪನವ್ರು ಇಷ್ಟೆಲ್ಲ ರಾಜಕೀಯವಾಗಿ ಹಿಂದಿಡ್ತಕ್ಕಂಥ ಕೆಲಸ ಕಾರ್ಯಗಳು ನಡೆದರೂ ಕೂಡ ಇನ್ನೂ ಜನ ಅವ್ರ ಪರವಾಗಿದ್ದಾರೆ, ಮತದಾರರು ಹೊಸ ಪಕ್ಷ ಕಟ್ಟತಕ್ಕಂಥ ಪ್ರಶ್ನೆ ಉದ್ಭವಿಸೋದಿಲ್ಲ. ಅವ್ರು ಇದೇ ಪಕ್ಷದಲ್ಲಿ ಲೂಸಿಂಗ್ ಸೀಟ್ಸ್, ಅದಕ್ಕೆ ಉತ್ತರ ಕೊಡಬೇಕು. ಶಿವಣ್ಣ ನಾಯಕರು ಹೇಳೋದು ಪಕ್ಷಕ್ಕೆ ಇದು ಬೆಂಬಲವಾಗಿದೆ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಆದರೆ ಆ ಡಿಕ್ರೀಸ್ ಆಗಿರೋ ಮ್ಯಾಪ್ನು ಮಾತಾಡಬೇಕಾಗುತ್ತೆ. ಯಾಕೆಂದರೆ ಈಗಿರ್ತಕ್ಕಂಥ ಮಧ್ಯಂತರ ಚುನಾವಣೆ ನಡೆದರೂ ಕೂಡ BJP ಗೆದ್ದಿದ್ದ ಸೀಟಲ್ಲಿ ಕಡಿಮೆ ಆಗ್ತದೆ ಅಂತಕ್ಕಂಥದ್ದನ್ನು ಕೂಡ ತೋರಿಸಿದ್ದಾರೆ, ಹೇಳ್ತಾ ಇದೆ, ಸಮೀಕ್ಷೆಗಳು ಬರ್ತಾ ಇದೆ. ಅಂದರೆ ನೆಗೆಟಿವ್ ಅಪ್ರೋಚ್, ದೇ ಆರ್ ಲೂಸಿಂಗ್ ದಿ ಕಾನ್ಫಿಡೆನ್ಸ್ ಆನ್ ವೋಟರ್ಸ್ ಅನ್ನೋದನ್ನು ತೋರಿಸ್ತಾ ಇದೆ ಹೊರತು ಇದು ಮೇಲ್ ಹೋಗ್ತದೆ ಅಥವಾ ಹೆಚ್ಚಿಗೆ ಆಗ್ತದೆ ಅಂತಕ್ಕಂಥದ್ದನ್ನು ತೋರಿಸಿಲ್ಲ. ಒಂದನೇದು. ಎರಡನೇದು, ಯಡಿಯೂರಪ್ಪನವರು ಅನಿವಾರ್ಯತೆ ಅಂತ ಹೇಳ್ತಕ್ಕಂಥ ಜನದ ವರ್ಗ ಬೇರೆ ಆದರೂ ಕೂಡ ಅವರು BJPನಲ್ಲಿ ಬೇರೆ ಪಕ್ಷ ಕಟ್ಟಬೇಕು ಅಂತಕ್ಕಂಥ ಹೇಳೋ ಜನನೂ ಅಲ್ಲೇ ಇದ್ದಾರೆ. ಆದರೆ ಇದು ಅವರ ಆಂತರಿಕ ವಿಷಯ ಆದರೂ ಕೂಡ ರಾಜ್ಯದಲ್ಲಿ ಮಾನ್ಯ ನಾಡಗೌಡರು ಹೇಳಿದಾಗೆ ಈ ರಾಜ್ಯದ ಚುನಾವಣೆಯ ವಿಧಾನಸಭಾ ಚುನಾವಣೆಯ ಬಗ್ಗೆ ಇಲ್ಲಿ ಚರ್ಚೆ ಮಾಹಿತಿ ಬಂದಿಲ್ಲ. ಅದು ಏನಾಗ್ತದೆ, ಚುನಾವಣೆ
ಆ ಸಮಯದಲ್ಲಿ ಆಗ್ತಕ್ಕಂಥ ಘಟನಾವಳಿಗಳು ಮತ್ತು ಪಕ್ಷ ತಗೊಳ್ಕೊಂಥ ತೀರ್ಮಾನಗಳು ಮತ್ತು ಆ ಸಮಯದಲ್ಲಿ ನಾಯಕತ್ವದ ವಿಷಯ ಇವೆಲ್ಲ ಬರ್ತದೆ ಹೊರತು ಚುನಾವಣೆ ಸಮೀಕ್ಷೆಗಳು ನಾವು 30 ವರ್ಷದಿಂದ ನೋಡ್ತಾ ಇದ್ದೇವೆ. ಆ ಚುನಾವಣೆ ಸಮಯದಲ್ಲಾದ ಘಟನಾವಳಿಗಳ ಮೇಲೆ ನಿಲ್ತದೆ ಹೊರತು ಇದು ಭಾಳ ಅರ್ಲಿ ಆಯ್ತಿದು. ಅರ್ಲಿ ಅಂತ ಹೇಳ್ತೀವಿ ಯತ್ನಾಳ್ರಿ. ನನಗೆ ಇವತ್ತು ಬೆಳಿಗ್ಗೆ ಇದನ್ನು ಈ ಸಮೀಕ್ಷೆ ನೋಡಿದ ಮೇಲೆ ಯಡಿಯೂರಪ್ಪನವ್ರ ಪ್ರಭಾವ ಎಲ್ಲಿವರೆಗೆ ಬೆಳೀತಾ ಇದೆ ಅನ್ನುವಂಥದ್ದು ಅನ್ನಿಸ್ತು. ದಿಲ್ಲಿ ರಾಜಕಾರಣದಲ್ಲಿ ಪ್ರಭಾವ ಬೀರಲಿಕ್ಕೆ NDTV ಸಹ ಉಪಯೋಗ ಮಾಡಿಕೊಂಡ್ರಲ್ಲ ಯಡಿಯೂರಪ್ಪನವರ ಶಕ್ತಿ ನಿಜಕ್ಕೂ ಅವ್ರಿಗೆ ಅಭಿನಂದನೆ ಸಲ್ಲಿಸಬೇಕು. ಎಲ್ಲ ರಂಗದಲ್ಲಿ ಅವರು ಇವತ್ತು ಟೋಟಲ್ ಚರ್ಚೆ ಹಾದಿನೇ ತಪ್ಪಿಸ್ತಾ ಇದ್ದೀರಿ ನೀವೀಗ. ಎಲ್ಲ ಡಿವೇಷನ್ ಆಯ್ತಾ ಇದೆ ಈಗ. ಯಾಕಂದರೆ BJP ಮತದಾರ ಇವತ್ತು ಕರ್ನಾಟಕದಲ್ಲಿ ಎಷ್ಟಿದ್ದಾರೆ ಅನ್ನುವಂಥದ್ದು ಸಮೀಕ್ಷೆ NDTV ಮಾಡಿಲ್ಲ. BJPಯಲ್ಲಿರುವಂಥ ಮತದಾರರಲ್ಲಿ 82% ಪಾಪ ಕಾರ್ಯಕರ್ತರು, ಪಾರ್ಟಿ ಕಟ್ಟದವರು, ಅವರೆಲ್ಲ 4 ವರ್ಷದಲ್ಲಿ ಮನೆ ಸೇರಿ ಮುಗಿಸಿ ಹೋಗಿದ್ದಾರೆ. ಇವತ್ತು ಯಡಿಯೂರಪ್ಪನವರ ಪರವಾಗಿ ಬಹುಪರಾಕ್ ಹಾಕೋರು ಬಹುಶಃ 90% ಹೊರಗಿನವರೇ, ಮೂಲ BJP ಕಟ್ಟದವರಲ್ಲ. ಯಡಿಯೂರಪ್ಪನವ್ರ ಜೊತೆಗೆ ಕಷ್ಟದಲ್ಲಿ ನಿಂತು ಪಕ್ಷ ಕಟ್ಟಿ ಒಂದೇ ಕಾರ್ನಲ್ಲಿ 8 ಜನ ಕೂತು ಅಡ್ಡಾಡಿದಂಥ ಕಾರ್ಯಕರ್ತರು ಉಳಿದಿಲ್ಲ. ಎಲ್ಲ ಅನುಕೂಲ ಆದಮೇಲೆ ಬಂದರು, ಎಲ್ಲನೂ ಅನುಕೂಲ ಮಾಡ್ಕೊಂಡಿದ್ದಾರೆ. ಈಗ ಅವ್ರನ್ನ ಇಂದ್ರ ಚಂದ್ರ ಹೊಗಳಿ ಪಾಪ NDTVದವ್ರಿಗೆ ಏನಾಗಿದೆ ನನಗೆ ಗೊತ್ತಾಗಲಿಲ್ಲ. ಈ ಸರ್ವೆಗಳು ಕೆಲವೊಮ್ಮೆ ಏನಾಗ್ತದೆ ಅಂದರೆ SM ಕೃಷ್ಣ ಅವರು ದೇಶದ ನಂಬರ್ 1 ಮುಖ್ಯಮಂತ್ರಿ ಅಂತ ಹೇಳಿದ್ರು. ಪರಿಸ್ಥಿತಿ ಏನಾಯಿತು ನಮ್ಮ ಕಾಂಗ್ರೆಸ್ ಮಿತ್ರರದು? ಮುಲಾಯಂ ಸಿಂಗ್ ಯಾದವ್ ಮೊನ್ನೆನೇ ಉತ್ತರ ಪ್ರದೇಶದಲ್ಲಿ ಸಮೀಕ್ಷೆ ಆಯಿತು. ಯಾವುದೇ ಇದಕ್ಕೆ ಸ್ಪಷ್ಟ ಬಹುಮತ ಸಿಗುವುದಿಲ್ಲ, 180 ಸಮಾಜವಾದಿ ಪಾರ್ಟಿ ದಾಟುವುದಿಲ್ಲ. ಬಿಹಾರದಲ್ಲಿ ಏನಾಯಿತು? ನಿತೀಶ್ ಕುಮಾರ್ ಅವರು ಕಾಂಗ್ರೆಸ್ಸು ಅಲ್ಲಿ 4 ಸ್ಥಾನಗಳನ್ನು ಗೆಲ್ಲಕ್ಕೆ ಆಗಲಾರಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಇಂಥ ಸರ್ವೆಗಳಿಂದ ಕೇವಲ ಈಗ ಹೇಳಿದ್ರೆ ಯಡಿಯೂರಪ್ಪನವ್ರ ತಕ್ಷಣ ಪ್ರತಿಕ್ರಿಯೆ ಕೊಟ್ಟರು, ಇನ್ನಾದರೂ ಬುದ್ಧಿ ಬರಲಿ ನಮ್ಮ ಕೇಂದ್ರ ವರಿಷ್ಠ ಮಂಡಳಿಗೆ. ಎಷ್ಟು ಅದ್ಭುತವಾದಂಥ ಹೇಳಿಕೆ. ಯಡಿಯೂರಪ್ಪನವ್ರಿಗೆ ಎಷ್ಟು ಹತಾಶೆ ಆಗಿಬಿಟ್ಟಿದ್ದಾರೆ. ಆಯಿತು ಮಾಡಿಬಿಡಿ, ಇಷ್ಟು ನಿಮ್ಮದು ಜನಪ್ರಿಯತೆ ಇದ್ದರೆ 19 ಲೋಕಸಭೆ ಇದ್ದಿದ್ದು 11ಕ್ಕೆ ಯಾಕೆ ಬರ್ತಾಯಿದೆ? ನಿಮ್ಮ ಜನಪ್ರಿಯತೆ ಇದ್ದರೆ ಇವತ್ತೇ ನೀವು ವಿಸರ್ಜನೆ ಮಾಡಿ ಕರ್ನಾಟಕ ವಿಧಾನಸಭೆನ, ಅಥವಾ ಹೊಸ ಪಕ್ಷ ಕಟ್ಟಿರ್ತು. ಇವರು ಎಲ್ಲರೂ ಕೂಡಿ ಯಡಿಯೂರಪ್ಪನವ್ರು ಒಯ್ದು ಒಂದು ತೆಗೆನಾಗ ಹಾಕುವಂಥ ಒಂದು ವ್ಯವಸ್ಥಿತವಾದಂಥ ತಂತ್ರ. ಯಡಿಯೂರಪ್ಪನವ್ರೆ ನೀವೇನೇ ಮಾಡಿ ಹೊಸ ಪಕ್ಷ ಕಟ್ಟಿಬಿಡಿ ಅಂತೇಳಿ ಪ್ರೂಫ್ ಹಾಕಿ ಯಡಿಯೂರಪ್ಪನವ್ರನ್ನ ಪೂರ್ತಿ ಆ ಚಪ್ಪಡಿಯನ್ನು ಹಾಕ್ಬೇಕಂತೇಳಿ ನಾನು NDTVಯನ್ನು ಉಪಯೋಗ ಮಾಡ್ಕೊಂಡಿದ್ದಾರೆ. ಇಲ್ಲಿ 3 ಅಂಶಗಳನ್ನ ನಾವು ಗಮನಿಸಬೇಕಾಗಿ ಬರುತ್ತೆ. ಒಂದೇನೆಂದರೆ BJP ಮತದಾರರ ಅಭಿಪ್ರಾಯ ಇಡೀ ರಾಜ್ಯದ ಮತದಾರರ ಅಭಿಪ್ರಾಯ ಅಲ್ಲ. ಮತ್ತು ಚುನಾವಣೆ ಪ್ರಕ್ರಿಯೆಯಲ್ಲಿ ಎಲ್ಲ ಪಕ್ಷ ಅಂದರೆ ಎಲ್ಲ ಮತದಾರರು ಭಾಗವಹಿಸ್ತಾರೆ. ಸೊ ನಾವು BJP ಮತದಾರರ ಅಭಿಪ್ರಾಯವನ್ನು ಇಟ್ಕೊಂಡು ಹೀಗೆ ನಡೆಯುತ್ತೆ ಅಂತ ಹೇಳೋದಕ್ಕೆ ಬರೋದಕ್ಕಾಗೋದಿಲ್ಲ. ಒಂದು. ಎರಡನೇದಾಗಿ ಏನು ಅಂತಂದರೆ BJP ಪಕ್ಷದ ಬಗ್ಗೆ ಒಂದು ಸಮೀಕ್ಷೆ ಇದೆ ಮತ್ತು ಯಡಿಯೂರಪ್ಪನವ್ರ ಬಗ್ಗೆ ಒಂದು ಸಮೀಕ್ಷೆ ಇದೆ. ಅಂದರೆ ಯಡಿಯೂರಪ್ಪನವರು BJPಯ ಭಾಗವಾಗಿದ್ದರೆ ಹೇಗೆ, ಭಾಗವಾಗದಿದ್ದರೆ ಹೇಗೆ ಅಂತೇಳಿ. ಯಡಿಯೂರಪ್ಪ ಅವರಿಲ್ಲದೆ BJP ಇಲ್ಲ ಅಂತೇಳಿ ಒಂದು ಕಡೆ ಹೇಳುತ್ತೆ. ಇನ್ನೊಂದು ಕಡೆ ಏನು ಹೇಳುತ್ತೆ ಅಂದರೆ BJP ಅವನತಿಯನ್ನು ಹ್ಯಾಕ್ ಕಾಣ್ತಾ ಬಂದಿದೆ ಮತ್ತು ಹೆಂಗೆ ಡಿಮಿನಿಷಿಂಗ್ ಆಗ್ತಾಯಿದೆ ಮತ್ತು ಸೀಟ್ಗಳನ್ನ ಹೆಂಗೆ ಕಳ್ಕೊತಾ ಇದೆ ಅಂತೇಳಿ. ಯಡಿಯೂರಪ್ಪನವರ ಪಾಪ್ಯುಲಾರಿಟಿಯನ್ನು ಅಂದರೆ ಅವರಿಲ್ಲದೆ ಪಕ್ಷ ಇಲ್ಲ ಅಂತ ಹೇಳ್ತಾರಲ್ಲ, ಮತ್ತು ಇಲ್ಲಿ ಡಿಕ್ರೀಸ್ ಆಗೋದಕ್ಕೂ ಕೂಡ ಅವರು ಎಷ್ಟು ಕಾರಣರು ಅನ್ನೋದನ್ನು ಕೂಡ ನಾವು ಸರ್ವೆ ಮಾಡಿ ಹೋಲಿಕೆ ಮಾಡಿ ನೋಡಬೇಕಾಗುತ್ತೆ. ಸೊ ಹೀಗಾಗಿ ಈ ಸಮೀಕ್ಷೆಯನ್ನು ನಾವೇನೋ ಪರಿಪೂರ್ಣ ಅಂತಲೂ ಏನೋ ಹೇಳಲಿಕ್ಕೆ ಬರೋದಿಲ್ಲ. ಒಂದು. ಎರಡನೇದಾಗಿ ಸೀಟ್ಗಳನ್ನ ಕಳ್ಕೊತಾ ಇರ್ಬೇಕಾದ್ರೆ ಅದನ್ನು ನಾವು ನಮ್ಮ ಫೇಲ್ಯೂರ್ ಅಂತಲೂ ಪಕ್ಷದವರು ಒಪ್ಕೋಬೇಕಾಗುತ್ತೆ. ಆ ಪಕ್ಷದ ಅಂಗವಾಗಿ ಯಡಿಯೂರಪ್ಪನವರು ಕೂಡ ಇರೋದರಿಂದ ಆ ಫೇಲ್ಯೂರಲ್ಲಿ ಅವರು ಕೂಡ ಒಂದು ಭಾಗವಾಗಿ ಹೊರಹೊಮ್ತಾರೆ. ಇನ್ನೊಂದೇನು ಅಂತಂದರೆ ಯಡಿಯೂರಪ್ಪನವರಿಲ್ಲದೆ BJP ಇಲ್ಲ ಅನ್ನುವಂಥದ್ದು. ಅಂದರೆ ಅಲ್ಲಿ ಬೇರೆ ನಾಯಕರುಗಳಂದರೆ ಸಾಕಷ್ಟು ಹಗರಣಗಳು ಮತ್ತು ಭ್ರಷ್ಟಾಚಾರ ಪ್ರಕರಣಗಳು, ಈ ಎಲ್ಲ ಕಾರಣಗಳಿಂದಾಗಿ ಪಕ್ಷ ತನ್ನ ವರ್ಚಸ್ಸನ್ನು ಕಳ್ಕೊಂಡಿದ್ರೂ ಸಹಿತ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಪದವಿಯನ್ನು ಕಳ್ಕೊಂಡಿದ್ರೂ ಸಹಿತ ಇವತ್ತು ಯಡಿಯೂರಪ್ಪನವರಿಲ್ಲದೆ BJP ಇಲ್ಲ ಅಂತ ಪರಿಸ್ಥಿತಿಗೆ ಏನು ಕಾರಣ ಅಂತಂದರೆ ಬೇರೆ ನಾಯಕರುಗಳು ಮತ್ತು ಜಾತಿ ಕಾರಣ ಮತ್ತು ಬೇರೆ ಬೇರೆ ಕಾರಣಗಳು ಕೆಲಸ. ಸಮೀಕ್ಷೆ ಒಂದು ಭಾಗ ತೆಗೆದು ಅದ್ರ ಜೊತೆಗೆ ಅದನ್ನು ಹೊರತುಪಡಿಸಿ ಕೂಡ ಕರ್ನಾಟಕ ರಾಜ್ಯ ರಾಜಕಾರಣ ನೋಡಿದರೆ ಮಧ್ಯಂತರ ಚುನಾವಣೆ ಬಂದರೆ ಅಥವಾ ಮುಂದಿನ ಕೆಲವೇ ತಿಂಗಳುಗಳಲ್ಲಿ ಚುನಾವಣೆ ಇದೆ, ಬಹಳ ದೂರ ಏನಿಲ್ಲ ಚುನಾವಣೆ. ಯಾವ್ಯಾವ ಪಕ್ಷಗಳಿಗೆ ನಮ್ಮ ರಾಜ್ಯದ ಜನ ಯಾಕೆ ಮತ ಹಾಕಬೇಕು? ಈಗ ಶಿವನಗೌಡ ನಾಯಕರು ಹೇಳಿದ್ರು 82% ನಮ್ಮ ಪರ ಇದ್ದಾರೆ. ಯಾಕೆ ಅವ್ರ ಪರ ಇದ್ದಾರೆ, ವಿರುದ್ಧ ಆಗೋದು ಎಷ್ಟು ಜನ ಇದ್ದಾರೆ? ಈ ಬಗ್ಗೆ ಎಲ್ಲ ಮಾತಾಡೋಣ. ಅದಕ್ಕೆ ಮುಂಚೆ